ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅರಣ್ಯಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ಛಂದಸ್ಸನ್ನ ತಿಳ್ಕೊಳ್ಳೋಣ. ಸುನಿ ಜಾನಕಿ ಪರಮ ಸುಖ ಪಾವ, ಸಾದರ ತಾಸು ಚರಣ ಸಿರುನಾವ, ತಬ ಮುನಿ ಸನ ಕಹ ಕೃಪಾ ನಿಧಾನ, ಆಯಸು ಹೋಯಿ ಜಾವು ಬನ ಆನಾ, संतत मो पर कृपा करेहु, सेवक जानी तजेहु जनि नेहु, धर्म धुरंदर प्रभु कैबानी, सुनी सप्रेम बोले मुनि ज्ञानी, जासु कृपा अज सिवा सनकादि, चहत सकल परमारथ बादी, ते तुम्ह राम अकाम प्यारे, दीन बंधु मृदु बचन उचारे, अब जानी मैं श्री चतुराई, भजी तुम्हि सब देव बिहाई, जेहि समान अतिशय नहीं कोई, ताकर सील कस न अस होई, केहि विधि कहूँ जाहूँ अब स्वामी, कहु नाथ तुम्ह अंतर जामी, अस कही प्रभु बिलोकी मुनि धीरा, लोचन जल बह पुलक शरीरा, तन पुलक निर्भर प्रेम पूरत, नयन मुख पंकज दिए, मन ज्ञान गुण गोतीत प्रभु, मैं दीख जप तप का किए, जप जोग धर्म समूह ते, नर भगति अनुपम पावई, रघुबीर चरित ಪುನೀತ್ ನಿಸಿ ದಿನದಾಸ್ ತುಳಸಿ ಗಾವಯಿ. ಇವು ಚೌಪಾಯಿಗಳು ಮತ್ತು ಛಂದಸ್ಸು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ಅನಸೂಯಾದೇವಿ ಸೀತೆಯನ್ನ ಮಾಧ್ಯಮವಾಗಿ ಇಟ್ಕೊಂಡು, ಅಂದರೆ ನಿಮಿತ್ತಳಾಗಿ ಇಟ್ಕೊಂಡು, ಪಾತಿವ್ರತ್ಯ ಧರ್ಮದ ಬಗ್ಗೆ ಲೋಕಹಿತಕ್ಕೋಸ್ಕರ ಅದನ್ನು ವಿವರಣೆ ಮಾಡಿ ಹೇಳ್ತಾ ಇದ್ದಾಳೆ. ಈ ಉಪದೇಶವನ್ನು ಕೇಳಿದಂತಹ ಸೀತಾದೇವಿ ಪರಮಾನಂದ ಭರಿತಳಾಗಿ ಅನಸೂಯಾದೇವಿಯ ಪಾದಗಳಿಗೆ ಆದರದಿಂದ ಅವಳು ನಮಸ್ಕಾರ ಮಾಡ್ತಾಳೆ. ಈಗ ದಯಾನಿಧಿಯಾದಂತಹ ಶ್ರೀರಾಮ ಏನು ಮಾಡ್ತಾನೆ, ಅತ್ರಿ ಮುನಿಗಳಿಗೆ ಬೇಡ್ಕೊಳ್ತಾನೆ, ನಿಮ್ಮ ಅಪ್ಪಣೆ ಆದರೆ ಮುಂದಿನ ವನಕ್ಕೆ ನಾವು ಹೋಗ್ತೀವಿ, ನೀವು ನಿರಂತರವಾಗಿ ನನ್ನ ಮೇಲೆ ಕೃಪೆ ಮಾಡಿ, ತಮ್ಮ ಸೇವಕ ಅಂತ ತಿಳ್ಕೊಂಡು ನಮಗೆ ಸ್ನೇಹವನ್ನು ತೋರಿಸಿ ನೀವು ಕಾಪಾಡಬೇಕು ಅಂತ ಬೇಡಿಕೊಳ್ತಾನೆ. ನೋಡಿ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಅದನ್ನೆಲ್ಲ ಪಾಲನೆ ಮಾಡುವಂಥ ಭಗವಂತ ಇಲ್ಲಿ ಋಷಿಗಳಿಗೆ ಕೇಳ್ಕೊಳ್ತಾ ಇದ್ದಾನೆ, ನಿಮ್ಮ ಕೃಪೆ ನನ್ನ ಮೇಲೆ ಇಡಿ, ನೀವು ನಮ್ಮನ್ನು ಪ್ರೀತಿಯಿಂದ ಆದರದಿಂದ ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದಾನೆ. ಧರ್ಮ ಧುರಂಧರನಾದಂತಹ ಶ್ರೀರಾಮನ ಮಾತನ್ನು ಕೇಳಿ ಜ್ಞಾನಿಯಾದ ಮುನೀಶ್ವರರು ಪ್ರೇಮದಿಂದ ಈ ರೀತಿ ಹೇಳ್ತಾರೆ. ಧರ್ಮ ಧುರಂಧರ ಅಂತಂದರೆ ಧರ್ಮವನ್ನು ಪಾಲನೆ ಮಾಡುವಂಥವನು ಅಂತ ಅರ್ಥ. ಈಗ ಜ್ಞಾನಿಗಳಾದಂಥ ಮುನೀಶ್ವರರು ಪ್ರೀತಿಯಿಂದ ಏನು ಹೇಳ್ತಾರೆ, ಬ್ರಹ್ಮ, ಶಿವ, ಆಮೇಲೆ ಸನಕಾದಿ ಸಕಲ ಬ್ರಹ್ಮಜ್ಞಾನಿಗಳು ಕೂಡ ನಿನ್ನ ಕೃಪೆಗೋಸ್ಕರ ಹಾತೊರಿತಾ ಇರ್ತಾರೆ. ಅಂದರೆ ಇಲ್ಲಿ ನನ್ನ ಮೇಲೆ ನೀವು ಕೃಪೆ ಮಾಡಿ ಅಂತ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ ಬ್ರಹ್ಮ, ಶಿವ, ಸನಕಾದಿ ಬ್ರಹ್ಮಜ್ಞಾನಿಗಳೇ ನಿನ್ನ ಕೃಪೆಗೋಸ್ಕರ ಕಾಯ್ತಾ ಇರ್ತಾರೆ. ಹೇ ರಾಮ, ಅಂತಹ ನಿಷ್ಕಾಮರಿಗೆ ನೀನು ಇಷ್ಟದೇವನಾಗಿದೆಯಾ, ದೀನ ಬಂಧುವು ಭಗವಂತನು ಆಗಿದ್ರೂ ಕೂಡ ನೀನು ಇಂತಹ ವಿನಯ ವಚನಗಳನ್ನು ಆಡ್ತಾ ಇದೆಯಾ ಅಂತಂದ್ಬಿಟ್ಟು ಹೇಳ್ತಾನೆ. ಅಷ್ಟು ವಿನಯ ಇದೆ, ಎಷ್ಟು ಗೌರವ ಇದೆ ಋಷಿಗಳು ಮುನಿಗಳು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರೋದು. ಲಕ್ಷ್ಮೀ ದೇವಿಯ ಜಾಣತನ ಇದೆಯಲ್ಲ, ಅದು ನನಗೀಗ ಅರ್ಥ ಆಗ್ತಾ ಇದೆ. ಅವಳು ಬೇಕಾದಷ್ಟು ಜನ ದೇವತೆಗಳಿದ್ರು, ಅಷ್ಟು ಜನ ದೇವತೆಗಳನ್ನೂ ಬಿಟ್ಟು ಕೇವಲ ನಿನ್ನನ್ನೇ ಅವಳು ಆಯ್ಕೆ ಮಾಡ್ಕೊಂಡಿದ್ದಾಳೆ, ಮತ್ತೆ ಮದುವೆ ಕೂಡ ಆಗಿದ್ದಾಳೆ. ನಿನ್ನ ಥರ ಸೌಶೀಲ್ಯತೆ ಇರೋರು ಬೇರೆ ಯಾರೂ ಇಲ್ಲ ಅಂತಂದಮೇಲೆ ನಿನಗಿಂತ ಹೆಚ್ಚು ಇರೋದಕ್ಕೆ ಯಾರೂ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅವಳು ನಿನ್ನನ್ನೇ ಒರೆಸ್ಕೊಂಡಿದ್ದಾಳೆ. ಈ ವಿನಮ್ರ ಸ್ವಭಾವದಿಂದನೇ ಎಲ್ಲರಿಗಿಂತಲೂ ಕೂಡ ನೀನು ಶ್ರೇಷ್ಠತಮನಾಗಿದೆಯಾ. ನಮಗೇನಾದರೂ ಅಂತಸ್ತು, ಜ್ಞಾನ ಇಂಥದ್ದೇನಾದರೂ ಸಿಕ್ಬಿಟ್ರೆ ನಮ್ಮಲ್ಲಿ ವಿನಮ್ರತೆ ಅನ್ನೋದು ಇರತ್ತಾ? ಇಲ್ಲ, ಅದೆಲ್ಲ ಹೊರಟೇ ಹೋಗಿಬಿಡುತ್ತೆ. ಅದು ಹೋಗಿ ಏನು ಬರುತ್ತೆ, ನಮಗೆ ಅಹಂಕಾರ ಅನ್ನೋದು ಹೆಚ್ಚಾಗ್ಬಿಡುತ್ತೆ ನಮ್ಮಲ್ಲಿ, ಅಲ್ವಾ? ಆದರೆ ರಾಮನಲ್ಲಿ ಆ ವಿನಮ್ರ ಭಾವ ಇದೆಯಲ್ಲ, ಅದು ಹೆಚ್ಚಾಗ್ತಾ ಇದೆ ಹೊರತು ಅಹಂಕಾರ ಯಾವತ್ತಿಗೂ ಬಂದಿಲ್ಲ. ಪ್ರಭು ನೀನು ಹೋಗು ಅಂತ ನಾನು ಯಾವ ಬಾಯಲ್ಲಿ ಹೇಳಲಿ, ಒಡೆಯ ನೀನು ಅಂತರ್ಯಾಮಿ, ನೀನೇ ಹೇಳು ಅಂತ ಹೇಳಿ ಧೀರರಾದಂತಹ ಮುನಿಗಳು ಪ್ರಭುವನ್ನು ನೋಡೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಇಲ್ಲಿ
ಧೀರತೆ ಇದೆ ಅವರಲ್ಲಿ. ಈಗ ನೀನು ನನಗೆ ಅಪ್ಪಣೆ ಕೇಳ್ತಾ ಇದೆಯಲ್ಲ, ನಾನು ಹೇಗೆ ನಿನಗೆ ಅಪ್ಪಣೆ ಕೊಡಲಿ ಇಲ್ಲಿಂದ ನೀನು ಹೋಗು ಅಂತ? ನೀನು ಬಂದರೆ ಸಾಕು, ನೀನು ನಮ್ಮ ಜೊತೆ ಇದ್ದರೆ ಸಾಕು ಅಂತ ಎಲ್ಲರೂ ಹಾತೊರಿತಾರೆ ಅಲ್ವಾ. ಈಗ ನೀನು ಹೋಗು ಅಂತ ನಾನು ಹೇಗೆ ಹೇಳಲಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಹೇಳಿ ಅವ್ರ ಕಣ್ಣುಗಳಲ್ಲಿ ಪ್ರೇಮಾಶ್ರುಗಳು ಧಾರಾಕಾರವಾಗಿ ಹರಿಯೋದಕ್ಕೆ ಶುರುವಾಗುತ್ತೆ, ಮತ್ತು ಶರೀರ ರೋಮಾಂಚನವಾಗುತ್ತೆ. ಆಮೇಲೆ ಅತ್ರಿ ಮಹಾಮುನಿವರಿಯರು ಪ್ರೇಮದ ಅಮೃತದಲ್ಲಿ ಮುಳುಗಿ ಹೋಗ್ತಾರೆ. ಅವರ ಶರೀರ ಪುಳಕಿತಗೊಳ್ಳುತ್ತೆ. ಪ್ರೇಮದಿಂದ ತುಂಬಿದಂತಹ ಕಣ್ಣುಗಳು ಆ ಶ್ರೀರಾಮಚಂದ್ರನ ಮುಖ ಕಮಲದಲ್ಲಿ ನೆಟ್ಟಿರುತ್ತೆ. ಅಂದರೆ ಅರ್ಥ ಏನು? ಭಗವಂತನ ಪ್ರೀತಿ ಅನ್ನೋದು ಆ ರೀತಿ ಇರುತ್ತೆ. ಆ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇದ್ದಾಗ, ಬಿಟ್ಟಿರೋದಕ್ಕೂ ಆಗದೇ ಇದ್ದಾಗ ಆ ವಿರಹ ಅನ್ನೋದಿರುತ್ತಲ್ಲ, ಆಗೇನಾಗುತ್ತೆ ಅಂತಂದರೆ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯುತ್ತೆ, ಮತ್ತು ಶರೀರವೆಲ್ಲ ರೋಮಾಂಚನವಾಗುತ್ತೆ. ಅಂದರೆ ಸಣ್ಣದಾಗಿ ನಡುಗೋದು, ಕಂಪನ ಆಗೋದು ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲ ಆಗುತ್ತೆ. ಈಗ ಇಲ್ಲಿ ಋಷಿಗಳಿಗೂ ಕೂಡ ಅದೆಲ್ಲ ಆಗ್ತಾ ಇದೆ. ಅವ್ರು ಏನು ಮಾಡಿದ್ರು, ಅಷ್ಟು ಹೇಳಿಬಿಟ್ಟು ಆ ಭಗವಂತನ ಮುಖ ಕಮಲವನ್ನು ನೋಡಿಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಮನಸ್ಸಿಗೂ ಜ್ಞಾನಕ್ಕೂ ಗುಣಗಳಿಗೂ ಇಂದ್ರಿಯಗಳಿಗೂ ಅತೀತನಾದಂತಹ ಆ ಶ್ರೀ ಪ್ರಭುವಿನ ದರ್ಶನ ನಮಗೆ ಸಿಗೋದಕ್ಕೆ ನಾನು ಮಾಡಿರುವಂತಹ ಜಪ ತಪಾನುಷ್ಠಾನಗಳಾದರೂ ಯಾವುದು ಅಂತ ಅವರು ಮನಸ್ಸಲ್ಲೇ ಯೋಚನೆ ಮಾಡೋದಕ್ಕೆ ಶುರುವಾಗುತ್ತೆ. ಅಂದರೆ ಆ ಭಗವಂತನ ದರ್ಶನ ನನಗಾಗ್ತಾ ಇದೆಯಲ್ಲ ಅಂತ ಅವ್ರಿಗೆ ಸಂತೋಷ. ಆ ಸಂತೋಷದಿಂದ ಕಣ್ಣೀರು ಬರ್ತಾ ಇದೆ, ಮತ್ತು ಅವರು ಅಂದ್ಕೊಳ್ತಾ ಇದ್ದಾರೆ, ಮನಸ್ಸು ಜ್ಞಾನ ಗುಣ ಇಂದ್ರಿಯ ಎಲ್ಲದಕ್ಕೂ ಅತೀತನಾಗಿರುವಂಥ ಭಗವಂತನ ದರ್ಶನ ನನಗಾಗ್ತಾ ಇದೆಯಲ್ಲ, ನಾನು ಎಂಥ ಜಪತಪ ಮಾಡಿರಬಹುದು, ನಾನು ಏನು ಮಾಡಿರಬಹುದು ಅಂತ ಅವ್ರ ಮನಸ್ಸಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾ ಇದ್ದಾರೆ. ಈಗ ನಮಗೂ ಕೂಡ ಆ ರೀತಿ ಅನಿಸುತ್ತೆ. ಯಾಕೆ ಅಂತಂದರೆ ಎಷ್ಟೋ ಜನ ಮಹಾಭಾರತ ಅಂದರೆ ಏನು ಗೊತ್ತಿರೋದಿಲ್ಲ, ರಾಮಾಯಣ ಅಂದರೆ ಏನು ಗೊತ್ತಿರೋದಿಲ್ಲ, ಭಗವದ್ಗೀತೆ ಅಂದರೆ ಗೊತ್ತಿರೋದಿಲ್ಲ. ಅಂಥದ್ರಲ್ಲೂ ತುಳಸಿ ರಾಮಾಯಣವನ್ನು ನಾವು ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ನಾವು ಏನೋ ಪುಣ್ಯ ಮಾಡಿದ್ದೀವಿ ಅಥವಾ ಯಾರ್ದೋ ಕೃಪೆ ನಮ್ಮ ಮೇಲೆ ಆಗಿದೆ ಅಂತಲೇ ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಈ ಗ್ರಂಥಗಳನ್ನೆಲ್ಲ ನಾವು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಾವು ಕೇಳಿಸ್ಕೊಂಡು ಆನಂದ ಪಡ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ನಾವು ಏನೋ ಒಂದು ಉನ್ನತವಾದಂಥ ಕಾರ್ಯ ಮಾಡಿರಲೇಬೇಕು ಅಂತ ನಾವು ಕೂಡ ಅಂದ್ಕೊಳ್ಬೋದು. ಅದೇ ರೀತಿ ಇಲ್ಲಿ ಆ ಮುನಿಗಳು ಕೂಡ ಮನಸ್ಸಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನುಷ್ಯರು ಜಪ ಯೋಗ ಧರ್ಮಗಳನ್ನು ಆಚರಣೆ ಮಾಡ್ತಾ ಮಾಡ್ತಾ ಅನುಪಮವಾದಂತಹ ಶ್ರೀರಾಮ ಭಕ್ತಿಯನ್ನು ಹೊಂದುತ್ತಾರೆ. ಅಂತಹ ರಘುವೀರನ ಪಾವನ ಚರಿತ್ರೆಯನ್ನು ತುಳಸಿದಾಸರು ಅಹರ್ನಿಶಿಯಾಗಿ ಆಡ್ತಾ ಇರ್ತಾರೆ. ಅಂದ್ರೆ ಏನು? ಈಗ ಒಬ್ಬ ಸಾಮಾನ್ಯ ಮನುಷ್ಯ ಏನು ಮಾಡ್ತಾನೆ? ಜಪ ಯೋಗ ಧರ್ಮ ಇದನ್ನೆಲ್ಲ ಆಚರಣೆ ಮಾಡ್ತಾನೆ. ಯಾಕಂದರೆ ಇದು ಭಕ್ತಿಗೆ ಬರಬೇಕಾದ್ರೆ ಮೊದಲು ಸಾಧನೆ. ಅದು ಆ ಸಾಧನೆ ಮಾಡಿದ ಮೇಲೆ ನಮಗೆ ಭಕ್ತಿ ಅನ್ನೋದು ಸಿಗೋದು. ಸೊ ಆ ಸಾಧನೆಗಳನ್ನು ಮಾಡ್ತಾ 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 ಒಂದು ಸ್ಟೆಪ್ ಬೈ ಸ್ಟೆಪ್ಪು ನಾವು ಏರ್ತಾ ಇದ್ದಂಗೆ ನಮಗೆ ಆ ಭಗವಂತನ ಭಕ್ತಿ ಸಿಗುತ್ತೆ. ಅಂಥ ರಘುವೀರನ ಪಾವನ ಚರಿತ್ರೆಯನ್ನು ಇಲ್ಲಿ ತುಳಸಿದಾಸರು ಸದಾಕಾಲ ಹಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಅವರು ಹೇಳ್ಕೊಳ್ತಾ ಇದ್ದಾರೆ. ತುಳಸಿದಾಸರೇ ತಮಗೆ ತಾವೇ ಹೇಳ್ಕೊಳ್ತಾ ಇದ್ದಾರೆ. ಅಂದರೆ ಆ ಭಗವಂತನ ಗುಣಗಾನ ಮಾಡುವಂಥ ಒಂದು ಪುಣ್ಯ ನನಗೆ ಸಿಕ್ಕಿದೆಯಲ್ಲ ಅಂತ ಅವರು ಕೂಡ ಇಲ್ಲಿ ತಮ್ಮ ಬಗ್ಗೆ ಹೆಮ್ಮೆ ಪಟ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.